ರಾಜ್ಯ ಸರ್ಕಾರ ಇನ್ನೂ ಕೂಡ ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣೆಯ ಹಕ್ಕು ಕೊಟ್ಟಿಲ್ಲ. ಜೊತೆಯಲ್ಲಿ ಜನರಿಂದ ಆಕ್ಷೇಪಣೆಗಳನ್ನು ಸ್ವೀಕರಿಸ್ತಾ ಇದೆ. ಹಾಗಾದರೆ ಸರ್ಕಾರದ ವಾದ ಏನು, ಮುಂದಿನ ದಾರಿ ಏನು? ಖಾಸಗೀಕರಣ ಸಾಹಸಕ್ಕೆ ಜನಾಕ್ರೋಶದ ಕೂಗು ಬ್ರೇಕ್ ಆಗುತ್ತಾ? ನೋಡೋಣ ಬನ್ನಿ. ರಾಜ್ಯ ಸರ್ಕಾರದ ವಾದವೇನು? ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಹೇಳೋದೇನು? ವೀಕ್ಷಕರೇ, ವಿದ್ಯುತ್ ಖಾಸಗೀಕರಣ ಮಾಡಲಾಗುತ್ತೆಂಬ ಬೆಳವಣಿಗೆಗಳು ವಿವಾದ, ಸಂಘರ್ಷ ಮತ್ತು ಆಕ್ರೋಶದ ಕೂಗಿಗೆ ಕಾರಣವಾಗಿದ್ರೆ ಸರ್ಕಾರದ ಒಳಗಿನ ಆಪ್ತ ವಲಯದಿಂದ ಬರ್ತಾ ಇರೋ ಸಮರ್ಥನೆ ಮಾತ್ರ ಬೇರೆನೇ ಇದೆ. ನಾವು KPTCL ಸಂಸ್ಥೆಯನ್ನ ಖಾಸಗಿಯವರಿಗೆ ಮಾಡ್ತಾ ಇಲ್ಲ, ಟಾಟಾ ಕಂಪನಿ ಬಂದರೆ ಕೇವಲ ಸ್ಪರ್ಧೆ ಏರ್ಪಡುತ್ತೆ ಅಷ್ಟೇ ಅನ್ನೋದು ಸರ್ಕಾರದ ವಾದ. ಅಂದರೆ ಟೆಲಿಕಾಂ ಮಾರ್ಕೆಟ್ಗೆ ಜಿಯೋ, ಏರ್ಟೆಲ್ ಬಂದ ಹಾಗೆ ಕರೆಂಟ್ ಸೆಕ್ಟರ್ಗೂ ಖಾಸಗಿಯವರು ಬಂದರೆ ಕಾಂಪಿಟೇಷನ್ ಜಾಸ್ತಿಯಾಗಿ ಗ್ರಾಹಕರಿಗೆ ಕ್ವಾಲಿಟಿ ಸರ್ವಿಸ್ ಸಿಗುತ್ತೆ ಅಂತ ಸಮರ್ಥಿಸಿಕೊಳ್ತಿದ್ದಾರೆ. ಹಾಗಾಗಿ ಇಡೀ ರಾಜ್ಯದ ಕಣ್ಣು ಬಿದ್ದಿರೋದು ವಿದ್ಯುತ್ ಲೋಕದ ಸರ್ವೋಚ್ಚ ನ್ಯಾಯಾಲಯದಂತಿರೋ KERC ಮೇಲೆ. ಸದ್ಯಕ್ಕೆ ಆಯೋಗ ಟಾಟಾ ಕಂಪನಿಯ ಅರ್ಜಿಗೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ, ಹಾಗಂತ ಅದನ್ನು ಕಸದ ಬುಟ್ಟಿಗೂ ಹಾಕಿಲ್ಲ. ಬದಲಿಗೆ ಕಾನೂನಿನ ಪ್ರಕಾರ ಈ ಪ್ರಸ್ತಾವನೆಯನ್ನು ಸೀದಾ ಜನರ ಅಂಗಳಕ್ಕೆ ಹಾಕಿದೆ. ಹೌದು, KERC ಇವತ್ತು ಸಾರ್ವಜನಿಕರಿಗೆ ಒಂದು ಬ್ರಹ್ಮಾಸ್ತ್ರ ಕೊಟ್ಟಿದೆ. ಅದೇ ಅಭಿಪ್ರಾಯ ಮತ್ತು ಆಕ್ಷೇಪಣೆಗಳ ಸಲ್ಲಿಕೆ. ಈ ಖಾಸಗೀಕರಣದಿಂದ ನಿಮಗೆ ತೊಂದರೆ ಇದೆಯಾ? ರೈತರಿಗೆ, ಬಡವರಿಗೆ ಅನ್ಯಾಯ ಆಗುತ್ತಾ? ಹಾಗಿದ್ರೆ ಪ್ರತಿಯೊಬ್ಬ ನಾಗರಿಕನು, ಪ್ರತಿಯೊಂದು ಸಂಘಟನೆಯು ಲಿಖಿತವಾಗಿ ತನ್ನ ವಿರೋಧದ ಧ್ವನಿಯನ್ನು ಆಯೋಗದ ಮುಂದೆ ದಾಖಲಿಸೋಕೆ ಮುಕ್ತ ಅವಕಾಶ ಕೊಟ್ಟಿದೆ. ಅಂದರೆ ಈ ಖಾಸಗಿ ದೈತ್ಯನಿಗೆ ಕರ್ನಾಟಕದ ಬಾಗಿಲು ತೆರೆಯಬೇಕೋ ಅಥವಾ ಇಲ್ಲೇ ವಾಪಸ್ ಕಳಿಸಬೇಕೋ ಅನ್ನೋ ಪವರ್ ಈಗ ನೇರವಾಗಿ ಜನರ ಕೈಗೆ ಬಂದಿದೆ. ಟಾಟಾ ಪವರ್ಸ್ ಅರ್ಜಿಯನ್ನ ಪರಿಷ್ಕರಿಸುತ್ತಾ KERC? ವಿರೋಧದ ಕೂಗು ವಿದ್ಯುತ್ ಖಾಸಗೀಕರಣ ತಡೆಯುತ್ತಾ? ಟಾಟಾ ಕಂಪನಿಯವರು ಕೊರೋನಾಕ್ಕೆ ಬಂದಿದ್ದಾರೆ. ಸಾಮಾನ್ಯ ಜನರಿಗೆ, ಬಡವರಿಗೆ, ರೈತರಿಗೆ ಯಾರು ಬದುಕಕ್ಕಾಗಲ್ಲ. ವೀಕ್ಷಕರೇ, ವಿದ್ಯುತ್ ಖಾಸಗೀಕರಣ ಸಂಘರ್ಷದಲ್ಲಿ ಪ್ರಸ್ತುತ ನಾವು ಮೊದಲನೇ ಹಂತದಲ್ಲಿದ್ದೀವಿ. ಅದೇ ಆಕ್ಷೇಪಣೆಗಳ ಸಲ್ಲಿಕೆ. ಇವತ್ತು ನೌಕರರ ಒಕ್ಕೂಟಗಳು, ರೈತ ಸಂಘಟನೆಗಳು, ಗುತ್ತಿಗೆದಾರರು ಮತ್ತು ಜನಸಾಮಾನ್ಯರು ಈ ಖಾಸಗೀಕರಣದ ವಿರುದ್ಧ ತಮ್ಮ ಲಿಖಿತ ಆಕ್ಷೇಪಣೆಗಳನ್ನು ಸಿದ್ಧಪಡಿಸಿ KERC ಆಯೋಗದ ಮುಂದೆ ರಾಶಿ ಹಾಕ್ತಾ ಇದ್ದಾರೆ. ಇದಾದ ತಕ್ಷಣ ಶುರುವಾಗೋದೇ ಅಸಲಿ ಹೈ ವೋಲ್ಟೇಜ್ ಡ್ರಾಮಾ. KERC ಆಯೋಗ ಸಾರ್ವಜನಿಕರು, ಹೋರಾಟಗಾರರು ಮತ್ತು ಟಾಟಾ ಪವರ್ಸ್ನ ಕಾರ್ಪೊರೇಟ್ ಪ್ರತಿನಿಧಿಗಳನ್ನು ಒಂದೇ ವೇದಿಕೆಯಲ್ಲಿ ಮುಖಾಮುಖಿ ಕೂರಿಸಿ ಸಾರ್ವಜನಿಕ ವಿಚಾರಣೆ ನಡೆಸಲಿದೆ ಎನ್ನಲಾಗ್ತಾ ಇದೆ. ಈ ಸಾರ್ವಜನಿಕ ಜಿದ್ದಾಜಿದ್ದಿನಲ್ಲಿ ಯಾರ ವಾದ ಗೆಲ್ಲುತ್ತೆ ಅನ್ನೋದ್ರ ಮೇಲೆ ಕರ್ನಾಟಕದ ಇಂಧನ ಭವಿಷ್ಯ ನಿರ್ಧಾರವಾಗಲಿದೆ.